ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧ ಹತ್ತತ್ರ 1 ತಿಂಗಳಾಗ್ತಾ ಬಂತು. ಇನ್ನೂ ಮುಗಿಯುವ ಅಥವಾ ಕದನ ವಿರಾಮದ ಯಾವುದೇ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಇಸ್ರೇಲ್, ಇರಾನ್ ಮತ್ತು ಅಮೆರಿಕ ಪದೇ ಪದೇ ಮಾತುಕತೆ ಅಂತ ಹೇಳ್ತಾ ಇದ್ರು ಕೂಡ ಮಾತುಕತೆಯ ಯಾವ ಅಂಶಗಳು ಹೊರಗಡೆ ಬರ್ತಾ ಇಲ್ಲ. ಷರತ್ತುಗಳ ಮೇಲೆ ಷರತ್ತುಗಳು ಇಡ್ತಾ ಇದ್ದಾರೆ. ಯಾವ ಷರತ್ತುಗಳಿಗೂ ಉಭಯ ದೇಶಗಳು ಒಪ್ಕೊಳ್ತಾ ಇಲ್ಲ. ಹೀಗಾಗಿ ಮಧ್ಯಪ್ರಾಚ್ಯದಲ್ಲಿ ನಡೀತಿರುವಂತಹ ಯುದ್ಧ ಇಡೀ ಪ್ರಪಂಚದ ಆರ್ಥಿಕತೆಯ ಮೇಲೆಯೇ ಪರಿಣಾಮ ಬೀರ್ತಾ ಇದೆ. ಭಾರತ ಅಂತೂ ವಿಲವಿಲ ಅಂತ ಒದ್ದಾಡ್ತಾ ಇದೆ. ಅದರಲ್ಲೂ ಕೂಡ ಯಾವಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯಸಭೆ ಲೋಕಸಭೆಯಲ್ಲಿ ಕೊರೋನಾದಂತಹ ಪರಿಸ್ಥಿತಿ ಅಂದ ತಕ್ಷಣ ಜನ ಪ್ಯಾನಿಕ್ ಆಗಿ ಹೋಗಿದ್ದಾರೆ. ಪೆಟ್ರೋಲ್ ಬಂಕಲ್ಲೂ ಕ್ಯೂ, ಗ್ಯಾಸ್ ಏಜೆನ್ಸಿಗಳ ಮುಂದೆನೂ ಕ್ಯೂ, ರೇಷನ್ ಅಂಗಡಿ ಮುಂದೆನೂ ಕ್ಯೂ. ಮುಂದೆ ಎಂಥ ಪರಿಸ್ಥಿತಿ ಬರುತ್ತೋ ಏನೋ ಗೊತ್ತಿಲ್ಲ, ಈಗಿಂದಲೇ ಪ್ರಿಪೇರ್ ಆಗಿಬಿಡೋಣ ಅಂತ ಜನ ಸಿಕ್ಕಾಪಟ್ಟೆ ಪ್ಯಾನಿಕ್ ಆಗಿದ್ದಾರೆ. ಒಂದು ಕಡೆ ಯುದ್ಧ ಮುಗಿಯೋ ಲಕ್ಷಣ ಕಾಣ್ತಾ ಇಲ್ಲ, ಮತ್ತೊಂದು ಕಡೆ ತೈಲ ಕೊರತೆ, LPG ಗ್ಯಾಸ್ ಕೊರತೆ, ಪೆಟ್ರೋಲ್ ಡೀಸೆಲ್ ಕೊರತೆ, ನೋ ಸ್ಟಾಕ್ ಬೋರ್ಡ್ಗಳು ಪೆಟ್ರೋಲ್ ಬಂಕ್ಗಳಲ್ಲಿ. ಜನ ಅಂಡೆ, ಬಿಂದಿಗೆ, ಟ್ಯಾಂಕು ಏನೇನು ಸಿಗುತ್ತೆ ಎಲ್ಲ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಪೆಟ್ರೋಲ್ ಬಂಕ್ಗಳಿಗೆ, ಪೆಟ್ರೋಲ್ ತುಂಬಿಸ್ಕೊಂಬರೋಣ ಅಂತ. ಸೊ ಇಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಮಾತ್ರ ದಯವಿಟ್ಟು ಪ್ಯಾನಿಕ್ ಆಗಬೇಡಿ, ಕೊರತೆ ಇಲ್ಲ, ಸಫಿಷಿಯೆಂಟ್ ಇದೆ, ಸುಮ್ಮನೆ ನೀವು ಟೆನ್ಷನ್ ತಗೊಳ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ರು. ಜನ ಕೇಳ್ತಾ ಇಲ್ಲ.